ಸರ್, ಏನೀಗ 18ನೇ ಲೋಕಸಭಾ ಚುನಾವಣೆ ಮಾಡ್ತಾ ಇದೆ. ಒಂದನೇ ಹಂತದ ಚುನಾವಣೆ ನಿನ್ನೆ ನಡೀತು. ಎರಡನೇ ಹಂತದ ಚುನಾವಣೆ ಇನ್ನೇನು ಕೆಲವೇ ದಿನಗಳು ಉಳ್ಕೊಂಡಿದೆ, ಇನ್ನೊಂದು 6-7 ದಿನಗಳು ಉಳ್ಕೊಂಡಿದೆ. ನಾಳೆ ಮೋದಿಜಿಯವರು ಬರ್ತಾ ಇದ್ದಾರೆ. ಮತ್ತೆ ಈ ಭಾಗದಲ್ಲಿ ಬಳ್ಳಾರಿ ಜಿಲ್ಲೆ ಅಂತ ತಗೊಂಡಾಗ ಶ್ರೀರಾಮುಲು ಅವ್ರನ್ನ ಅಭ್ಯರ್ಥಿಯಾಗಿ ಏನು ಇದು ಮಾಡಿದ್ದಾರೆ, ಸೂಚಿಸಿದ್ದಾರೆ. ತಾವು ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಾ, ಮತ್ತೆ ಮತಯಾಚನೆ ಮಾಡಕ್ಕೆ ಹೋದಾಗ ಜನರು ಯಾವ ರೀತಿ ನಿಮ್ಮನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಸರ್? ನಮಸ್ಕಾರ, ನಾನು ಕೂಡ್ಲಿಗಿ ಮಂಡಲ ಅಧ್ಯಕ್ಷ ನಾಗರಾಜ್ ಅಂತೇಳಿ. ನಾವು ಈಗ ನಮ್ಮ 18ನೇ ಲೋಕಸಭಾ ಚುನಾವಣೆಯನ್ನು ಭಾಳ ಸಮರ್ಥವಾಗಿ, ಭಾಳ ಅಚ್ಚುಕಟ್ಟಾಗಿ ನಾವು ಈಗ 3 ತಿಂಗಳಿಂದ ಯಶಸ್ವಿಯಾಗಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಮನೆ ಮನೆಗೆ ಕಾರ್ಯಕರ್ತರನ್ನು ಕಳಿಸ್ಬೋದು, ನಮ್ಮ ಗ್ರಾಮ ಚಲೋ ಕಾರ್ಯಕ್ರಮ ಇರ್ಬೋದು, ನಮ್ಮ ಪಾರ್ಟಿಯ ಪ್ರತಿಯೊಂದು ಟಾಸ್ಕನ್ನು ಸಂಪೂರ್ಣವಾಗಿ ಪ್ರತಿ ಮನೆಗೆ ತಲುಪಿಸಿದ್ದೇವೆ. ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಅತಿ ಹೆಚ್ಚು ನಾವು ಪ್ರಚಾರ ಕಾರ್ಯಕ್ರಮ ಕೈಗೊಂಡಿದ್ದೇವೆ. ಸರ್, ಈಗಾಗಲೇ ಬಳ್ಳಾರಿ ಜಿಲ್ಲೆ ಅಂತ ತಗೊಂಡಾಗ ಹೂವಿನಡಗಲಿ ಒಂದೇ ಕ್ಷೇತ್ರ ಬಿಜೆಪಿಯಿಂದ ಗೆದ್ದಿರೋದು ಕೃಷ್ಣ ನಾಯಕ್ ಅವರು. ಹಗರಿಬೊಮ್ಮನಹಳ್ಳಿ ಅಂತ ತಗೊಂಡಾಗ JDS ನೇಮಿರಾಜ್ ನಾಯಕ್ ಅವರು ಗೆದ್ದಿರೋದು. ಮತ್ತು ಇನ್ನೆಲ್ಲ ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ ಶಾಸಕರು ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದೀರಾ ಸರ್? ನಾವು ಈ ಲೋಕಸಭಾ ಎಲೆಕ್ಷನ್ನಿಗೂ ವಿಧಾನಸಭಾ ಎಲೆಕ್ಷನ್ಗೂ ನಮ್ಮಲ್ಲಿ ಭಾಳ ವ್ಯತ್ಯಾಸಗಳನ್ನು ಗಮನಿಸಿದ್ದೇವೆ. ಇದು ನಮ್ಮ ನರೇಂದ್ರ ಮೋದಿಯವರ ಎಲೆಕ್ಷನ್ನು ಮತ್ತು ದೇಶದ ಚುನಾವಣೆ ಎಂದೇ ನಾವು ಪರಿಗಣಿಸಿದ್ದೇವೆ. ನಾವು ಮುಖಂಡರುಗಳಾಯ್ತು, ರಾಜಕೀಯ ಮುಖಂಡರುಗಳಾಯ್ತು, ನಮ್ಮ ಜನತೆ ಆಯ್ತು, ನಮ್ಮ ಮತದಾರ ಬಂಧುಗಳು ಕೂಡ ನಮ್ಮ ದೇಶದ ಚುನಾವಣೆ ಅಂತಲೇ ಭಾವಿಸಿದ್ದಾರೆ ಇದನ್ನ. ಹಂಗಾಗಿ ನಮಗೆ ವಿಧಾನಸಭಾ ಚುನಾವಣೆಗೂ ಈ ಚುನಾವಣೆಗೂ ವ್ಯತ್ಯಾಸ ಭಾಳ ಇದೆ. ನಾವು ಇದರಲ್ಲಿ ಮುಂಚೂಣಿಯಲ್ಲಿದ್ದೇವೆ. ಯಾವುದೇ ಕ್ಷೇತ್ರ ಆಯಿತು, ನಮ್ಮ ಅಖಂಡ ಬಳ್ಳಾರಿಯಲ್ಲಿ ನಾವು ಅತಿ ಹೆಚ್ಚು ಮತಗಳನ್ನು ಪಡಿತೀವಿ ಅಂತೇಳಿ ನಮಗೆ ಆಶಾಭಾವನೆ ಇದೆ. ಸರ್, ಈಗಾಗಲೇ ಕಾಂಗ್ರೆಸ್ ಅವರು ಏನು ಹೇಳ್ತಾರೆ, ನಾವು ಏನು 5 ಗ್ಯಾರಂಟಿಗಳು ಕೊಟ್ಟು ಆ 5 ಗ್ಯಾರಂಟಿ ನಮಗೆಲ್ಲೋ ಒಂದು ಕಡೆ ಗೆಲುವಿಗೆ ಶ್ರೀರಕ್ಷೆ ಆಗುತ್ತೆ ಅಂತ ಬಿಂಬಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತೀರಾ ಸರ್? ಅವು ಗ್ಯಾರಂಟಿಗಳು ಏನಂತಂತೇಳಿ ನಾವೆಲ್ಲ ಕಡೆ ನಾವು ಪ್ರಚಾರ ಕಾರ್ಯಕ್ರಮಕ್ಕೆ ಹೋದಾಗ ಗ್ಯಾರಂಟಿಗಳ ಬಗ್ಗೆ ಏನೇನು ಹೇಳಿದ್ರು ಅಂತೇಳಿ ನಮಗೆ ಗೊತ್ತಿದೆ. ಆ ಗ್ಯಾರಂಟಿ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ನಮ್ಮ ಗ್ಯಾರಂಟಿ ನರೇಂದ್ರ ಮೋದಿ ಅವರು ಒಂದೇ ಗ್ಯಾರಂಟಿ, ಅದೊಂದೇ ಅಜೆಂಡಾ ನಮ್ಮದು, ದೇಶದ ಭದ್ರತೆ, ಅದೊಂದೇ ನಮ್ಮದು. ಸರ್, ಲೋಕಸಭಾ ಚುನಾವಣೆ ಕಳೆದ ನಂತರ ಸರ್ಕಾರ ಎಲ್ಲ ಒಂದು ಕಡೆ ಇರಲ್ಲ, ಬೇರೆ ಏನು ಸರ್ಕಾರ ಹೊಸ ಸರ್ಕಾರ ರಚನೆ ಆಗುತ್ತೆ, ಸರ್ಕಾರ ಇರೋದಿಲ್ಲ. ಏನೀಗ ಗ್ಯಾರಂಟಿಗಳು ಸಮರ್ಪಕವಾಗಿ ಹಂಚಿಕೆ ಆಗ್ತಾ ಇಲ್ಲ. ಮತ್ತು ಈಗ ಏನು ಕೇಂದ್ರದಿಂದ ಬಡವರಿಗೆ 1 ಲಕ್ಷ ರೂಪಾಯಿ ಕೊಡಬೇಕು, ಬಡ ಹೆಣ್ಮಕ್ಳಿಗೆ, ಇದೆಲ್ಲ ಸಾಧ್ಯನಾ ಅನ್ನೋದೊಂದು ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡಿದೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ನಮ್ಮ ದೇಶದ ಬಜೆಟ್ ಎಷ್ಟಿದೆಯೋ ಅದ್ರ ಡಬಲ್ ಗಾತ್ರದ್ದು ಅವರು ಇವನ್ನ ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ನಮ್ಮ ದೇಶದ ಬಜೆಟ್ 3 ಅನ್ಕೊಬಿಡಿ, ಅಷ್ಟು ಗ್ಯಾರಂಟಿ ಕೊಟ್ಟಿದ್ದಾರೆ. ನಮ್ಮ ಅತಿ ದೊಡ್ಡ ಇರೋರಿಗೂ ಕೂಡ ಅದ್ರ ಬಗ್ಗೆ, ಅವ್ರ ಗ್ಯಾರಂಟಿಗಳ ಬಗ್ಗೆ ಗೊತ್ತಾಗಿದೆ. ಅದು ಯಾವುದೇ ಕಾರಣಕ್ಕೂ ಆ ಗ್ಯಾರಂಟಿ ಬಗ್ಗೆ ನಮ್ಮ ಮತದಾರ ಯಾವಕ್ಕೂ ಓಲೈಕೆ ಆಗಲ್ಲ. ಇದು ಸರ್, ಎಲ್ಲೋ ಒಂದು ಕಡೆ ಏನು ಬಿಜೆಪಿ ಅವರು ಹೇಳ್ಕೊತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿನ, ಇಲ್ಲ ರಾಹುಲ್ ಗಾಂಧಿ ಅಭ್ಯರ್ಥಿ ಪ್ರಧಾನಮಂತ್ರಿ ಸೂಕ್ತನ, ಇಲ್ಲ ಅಲ್ಲಿ ಇನ್ನೂ ಯಾರನ್ನೋ ಅಭ್ಯರ್ಥಿ ಅಂತಾನೆ ಬಿಂಬಿಸೇ ಇಲ್ಲ ಪ್ರಧಾನಮಂತ್ರಿ ಆಯ್ಕೆ ಆಗೋದಕ್ಕೆ ಅನ್ನೋದನ್ನ ಇನ್ನೂ ಗೊಂದಲದಲ್ಲಿದೆ. ನಿಮ್ಮ ನಾಯಕರು ಯಾರು ಅಂತ ಯಡಿಯೂರಪ್ಪ ಅವರು ಬಿಂಬಿಸ್ತಾರೆ, ಮತ್ತು ಬೇರೆ ಬೇರೆ ಬಿಜೆಪಿ ನಾಯಕರುಗಳು ಬಿಂಬಿಸ್ತಾರೆ. ಅದ್ರ ಬಗ್ಗೆ ತಾವೇನು? ಕಾಂಗ್ರೆಸ್ ಅಲ್ಲಿ 240 ಸೀಟ್ ನಿಂತಿದ್ರು. ಅವ್ರು ಬಹುಮತ ಬಂದರೂ ಕೂಡ ಪ್ರಧಾನಮಂತ್ರಿ ಅಭ್ಯರ್ಥಿ 240 ಸೀಟ್ ನಿಂತಾಗ 273 ಸೀಟ್ ಬಹುಮತಕ್ಕೆ ಬೇಕು. ಆ ಪ್ರಶ್ನೆನೇ ಬರಲ್ಲ. ಅವರಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರಂತ ಪ್ರಶ್ನೆನೇ ಬರಲ್ಲ. ಸರ್, ಈಗ ಕರ್ನಾಟಕದಲ್ಲಿ ಎಷ್ಟು ಲೋಕಸಭಾ ಸೀಟ್ಗಳು ಗೆಲ್ಲಬಹುದು? ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ, ನಾವು 28 ಸೀಟುಗಳನ್ನು ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಮೈತ್ರಿಕೂಟ ಗೆಲ್ತೀವಿ ಅಂತ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ. ರಾಜ್ಯಾದ್ಯಂತ ಪ್ರವಾಸ ಮಾಡಿ ಅವರಿಗೆ ಅದ್ರ ಬಗ್ಗೆ ಅನುಭವ ಇದೆ. ಅವರು ಹೇಳಿದಂಗೆ ನಾವು ಕೂಡ 28 ಗೆಲ್ತೀವಿ. ನಮ್ಮ ಕ್ಷೇತ್ರನೂ ಅತಿ ಹೆಚ್ಚು ನಾವು ಲೀಡ್ ಕೊಡ್ತೀವಿ ಅಂತ ಹೇಳಿ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ. ಸರ್, ಎಲ್ಲೋ ಒಂದು ಕಡೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಆದ ನಂತರದಲ್ಲಿ ಬಿಜೆಪಿನಲ್ಲಿ ಒಂದು ಏನು ಒಳ್ಳೆ ಒಂದು ವಾತಾವರಣ, ಒಂದು ಒಳ್ಳೆ ಅಲೆ ಬಿಜೆಪಿ ಪರವಾಗಿ ಎದ್ದಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, 100%. ವಿಜಯೇಂದ್ರ ಅಣ್ಣ ಬಂದಮೇಲೆ ನಮಗೆ ಕರ್ನಾಟಕ ಅತಿ ಹೆಚ್ಚು ಬೂಸ್ಟ್ ಸಿಕ್ಕಂಗಾಗಿದೆ. ಒಳ್ಳೆಯ ನಾಯಕ, ನಮ್ಮ ಸಮರ್ಥವಾದ ನಾಯಕ, ಯುವಕರಿಗಂತೂ ಬಹಳ ಅಚ್ಚುಮೆಚ್ಚಿನ ನಾಯಕ. ಈಗ MLA ಚುನಾವಣೆ ನಡೆದ್ರೂ ಸರ್ಕಾರದ ಅಧಿಕಾರ ಚುಕ್ಕಾಣಿ ಹಿಡಿಯೋದು 100% ಯಾವುದೇ ಅನುಮಾನ ಇಲ್ಲ. ಈಗ ಚುನಾವಣೆ ನಡೆದ್ರೂ ಕೂಡ ನಾವು 135-140 ಸೀಟ್ ಗೆಲ್ತೀವಿ ನಾವು ಬಿಜೆಪಿ ಅವರು. ಸರ್, ನಾಳೆ ಮೋದಿಜಿ ಅವರು ವಿಜಯನಗರ ಜಿಲ್ಲೆಗೆ ಬರ್ತಾ ಇದ್ದಾರೆ. ಯಾವೊಂದು ರೂಪುರೇಷೆಗಳು ಮತ್ತು ಯಾವ್ಯಾವೊಂದು ಕಾರ್ಯಕ್ರಮಗಳ ಬಗ್ಗೆ ಸಿದ್ಧತೆಗಳು ನಡೆಸಿಕೊಂಡಿದ್ದೀರಾ ಸರ್? ನಮ್ಮ 2 ಲೋಕಸಭಾ ಕ್ಷೇತ್ರ, ಕೊಪ್ಪಳ ಮತ್ತು ವಿಜಯನಗರ, ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಎಲ್ಲ ಮುಖಂಡರುಗಳನ್ನು ಮೊನ್ನೆನೇ ಪೂರ್ವಭಾವಿ ಸಭೆ ಕರೆದಿದ್ದರು. ಪ್ರತಿಯೊಂದು
ಲೋಕಸಭೆಯಿಂದ ವಿಧಾನಸಭೆಯಿಂದ ಅತಿ ಹೆಚ್ಚು ಜನಸಂಖ್ಯೆಗಳು ಮೋದಿಯವರ ಅಭಿಮಾನಿಗಳೇ ವಾಲಂಟ್ರಿಯಾಗಿ ಬರ್ತಾರೆ. 2 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ನಾವು ಇಲ್ಲಿ ಕಲಿತಾ ಇದ್ದೇವೆ. ಅದಕ್ಕೆಲ್ಲ ವ್ಯವಸ್ಥೆನೂ ಮಾಡಿದ್ದಾರೆ ನಮ್ಮಲ್ಲಿ. ಸ್ವಚ್ಛತೆ ಅಂದ್ರೆ ಬಿಜೆಪಿ ಅಂದ್ರೆ ಸ್ವಚ್ಛತೆ ಅಂತಾನೆ ಹೇಳ್ಕೋಬಹುದು. ಈಗ ಬೇರೆ ಎಲ್ಲ ಒಂದು ಸಮಾವೇಶಗಳಾದ ನಂತರದಲ್ಲಿ ಆ ಜಾಗದಲ್ಲಿ ನಾವು ತಲೆನೂ ಇಡಕ್ಕಾಗಲ್ಲ. ಅಂಥದ್ರಲ್ಲಿ ಇಲ್ಲಿ ಬಿಜೆಪಿ ಸಮಾವೇಶ ಆದ್ಮೇಲೆ ಮತ್ತೆ ಅದೆಲ್ಲ ಏನು ಸ್ವಚ್ಛತೆಯಲ್ಲಿ ಯಾವ ರೀತಿ ತೊಡಗಿಸ್ಕೊತೀರಾ? ನಮ್ಮ ಮೈಸೂರಲ್ಲಿ ಮಾಡಿರೋದು ನಮ್ಮ ಯದುವೀರು ಒಡೆಯರ್ ಮಾಡಿರೋದು ತಾವು ನೋಡಿದಿರಿ. ನಾವು ಕೂಡ ಅದೇ ಯದುವೀರು ಒಡೆಯರ್ ಅಂತಲ್ಲ, ನಮ್ಮ ಬಿಜೆಪಿ ಪಕ್ಷ ಶಿಸ್ತಿನ ಪಕ್ಷ. ಎಲ್ಲಿ ಇದ್ರೂ ಕೂಡ ಇಲ್ಲಿ ಕೂಡ ಅದೇ ರೀತಿ ನಾವು ಸ್ವಚ್ಛತೆಯನ್ನು ಕೈಗೊಳ್ಳುತ್ತೇವೆ. ಮತ್ತೆ ಉದ್ಯೋಗ ಕಲ್ಪಿಸ್ಕೊಡ್ತೀವಿ ಅಂತ ಆದ್ರೂ ಅದಕ್ಕೂ ಯಾವುದಕ್ಕೂ ಇದು ಮಾಡ್ಕೊಡ್ಲಿಲ್ಲ ಅಂತ ಈಗ ಚುನಾವಣೆ ಇರೋದಕ್ಕೆ ಇಂಡಿಯಾಗೆ ಭಾರತಕ್ಕೆ ಮತ್ತೆ ಚುನಾವಣಾ ಪ್ರಚಾರಕ್ಕೋಸ್ಕರ ಮೋದಿ ಅವರು ಬರ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆ ತಾವೇನು? ಅವ್ರ ಗ್ಯಾರಂಟಿಗಳು ಕೊಡೋದು ಬಿಟ್ಟರೆ ಅದನ್ನ ಬರಗಾಲನ ಯಶಸ್ವಿಯಾಗಿ ನಿರ್ವಹಿಸಬಹುದಾಗಿತ್ತು. ನಮ್ಮ ಮೋದಿ ಅವ್ರನ್ನ ನರೇಂದ್ರ ಮೋದಿ ಅವ್ರನ್ನ ಕೇಳೋ ಅವಶ್ಯಕತೆನೇ ಇದ್ದಿಲ್ಲ. ಸುಪ್ರೀಂ ಕೋರ್ಟ್ ಹತ್ರ ಚೀಮರಿ ಹಾಕಿಸ್ಕೊಂಡು ಏನು ಬರ ಪರಿಹಾರ ಬಿಡುಗಡೆ ಮಾಡಿದ್ದಾರೆ ಅಂತ ಅದ್ರ ಇಲ್ಲ, ನಮ್ಮ ಕರ್ನಾಟಕಕ್ಕೆ ಬರಬೇಕಾದದ್ದು ಹೆಂಗಿದ್ರು ಕೊಡ್ತಿದ್ದು. ಸುಪ್ರೀಂ ಕೋರ್ಟ್ ಹೇಳೋದು ಬೇಕಿಲ್ಲ. ನಮ್ಮ ನರೇಂದ್ರ ಮೋದಿ ಅವರು ನಮ್ಮ ಭಾರತವನ್ನು ಅತ್ಯಂತ ಯಶಸ್ವಿಯಾಗಿ 10 ವರ್ಷ ನಡೆಸಿದ್ದಾರೆ. ಸರ್, ಈಗೇನು ಮತದಾನ ಅನ್ನೋದು ಪ್ರಜಾಪ್ರಭುತ್ವದ ಹಬ್ಬ, ಮತದಾನದ ಬಗ್ಗೆ ಯಾವೊಂದು ಜಾಗೃತಿ ಮೂಡಿಸ್ತೀರಾ ಸರ್ ನಮ್ಮ ವಾಹಿನಿಯ ಪರವಾಗಿ? ನಮ್ಮೆಲ್ಲ ಕಾರ್ಯಕರ್ತರಿಗೂ ನಾನು ಈಗಲೂ ಕೂಡ ಈ ಮುಂಚೆನೂ ಕೂಡ ಹೇಳಿದ್ದೇನೆ, 7ನೇ ತಾರೀಕು ಬೆಳಗ್ಗೆ ನಾವು 6 ಗಂಟೆಗೆ ಎದ್ದು ನಮ್ಮ ಮತದಾನ ಕೇಂದ್ರಕ್ಕೆ ಹೊಸ ಬಟ್ಟೆ ಧರಿಸ್ಕೊಂಡೇ ಹೋಗ್ಬೇಕು. ನಮ್ಮ ಮುಖಂಡರುಗಳು ಪ್ರತಿ ಇದರಲ್ಲಿ ಕೂಡ ನಾವು ದೇವಸ್ಥಾನಗಳಿಗೆ ಹೋಗಿ ನಮ್ಮ ಪೂಜೆ ಮುಗಿಸ್ಕೊಂಡು ನಮ್ಮ ನಮ್ಮ ಮತದಾನ ಕೇಂದ್ರಕ್ಕೆ ನಮಸ್ಕರಿಸಿ ನಮ್ಮ ಸನಾತನ ಧರ್ಮವನ್ನು ಉಳಿಸಿ ಮತ್ತು ನಮ್ಮ ರಾಮ್ಲಲ್ಲಾನನ್ನು ನೆನೆಸ್ಕೊಂಡು ಅವತ್ತು ಫಸ್ಟ್ನೇ ಮತ ಹಾಕ್ಬೇಕು ನಮ್ಮ ಕಾರ್ಯಕರ್ತರಿಗೆ ಅಂತ ಹೇಳಿದ್ದೀನಿ ನಾನು.